ವಿಷ ಕುಡಿದ್ರೆ ಸಾಯ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದ್ರೆ ಇದನ್ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಉಂಟಾಗುತ್ತೆ ಅಂತ ಬರೆದ್ರು ಕೂಡ ಈ ಗುಟ್ಕಾ ಪಾನ್ ಮಸಾಲ ತಿನ್ನೋದನ್ನ ಜನರು ಬಿಡೋದೇ ಇಲ್ಲ ಅಲ್ವಾ. ಗುಟ್ಕಾ ಪಾನ್ ಮಸಾಲ ತಿನ್ನೋದ್ರಿಂದ ಮನುಷ್ಯ ತನ್ನ ಆರೋಗ್ಯದಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ನೆನ್ಸ್ಕೊಂಡ್ರೆ ಈ ಜೀವನವೇ ಬೇಡ ಅನ್ಸುತ್ತೆ. ನೀವು ಗುಟ್ಕಾ ಮತ್ತು ಪಾನ್ ಮಸಾಲ ತಿನ್ನೋದ್ರಿಂದ ಮೊದಲು ತೊಂದರೆಗೊಳಗಾಗೋದು ನಿಮ್ಮ ಬಾಯಿ. ನಿಮ್ಮ ಬಾಯಲ್ಲಿ ಬಿಳಿ ಗಾಯಗಳಾಗಿ ಮುಂದೆ ನಿಮ್ಗೆ ಕ್ಯಾನ್ಸರ್ ಕೂಡ ಉಂಟು ಮಾಡುತ್ತೆ. ಗುಟ್ಕಾ ಪಾನ್ ಮಸಾಲದಲ್ಲಿ ಹೆಚ್ಚಿನ ಶುಗರ್ ಮತ್ತು ಅಬ್ರಾಸಿವ್ ಅಂಶವಿದ್ದು ನಿಮ್ಮ ಹಲ್ಲುಗಳು ಹಾಳಾಗಲು, ನಿಮ್ಮ ಬಾಯಿಂದ ಕೆಟ್ಟ ದುರ್ವಾಸನೆ ಬರುವಂತೆ ಮಾಡುತ್ತೆ. ಅನ್ನನಾಳ, ಮೇದೋಜೀರಕ ಗ್ರಂಥಿ, ಹೊಟ್ಟೆ ಕ್ಯಾನ್ಸರ್ಗೆ ಪ್ರಮುಖ ಕಾರಣವೇ ಗುಟ್ಕಾ ಮತ್ತು ಪಾನ್ ಮಸಾಲ ತಿನ್ನೋದು. ಇದರಲ್ಲಿ ಪ್ರಮುಖವಾಗಿ ನಿಕೋಟಿನ್ ಎಂಬ ಅಂಶವಿದ್ದು ಇದು ಮನುಷ್ಯನನ್ನು ತನಗೆ ದಾಸನನ್ನಾಗಿ ಮಾಡ್ಕೊಳ್ಳುತ್ತೆ. ಇದರಿಂದ ಹೊರಬರಲು ತುಂಬಾ ಕಷ್ಟ. ನಿಮ್ಮ ದೇಹದ ಆರೋಗ್ಯವನ್ನ ಮತ್ತು ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಬೇಕಾಗತ್ತೆ, ಮಾನಸಿಕವಾಗಿ ಕೂಗ್ ಹೋಗ್ಬೇಕಾಗತ್ತೆ. ಗುಟ್ಕಾ ಮತ್ತು ಪಾನ್ ಮಸಾಲದಲ್ಲಿರೋ ನಿಕೋಟಿನ್ ಮತ್ತು ಇತರ ಅಂಶಗಳು ನಿಮ್ಮ ದೇಹದ ರಕ್ತದೊತ್ತಡವನ್ನು ಜಾಸ್ತಿ ಮಾಡಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನಿಮ್ಗೆ ಕೊಡುಗೆಯಾಗಿ ನೀಡುತ್ತೆ. ಇದನ್ನು ತಿನ್ನೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಅಲ್ಸರ್ ಆಗುತ್ತೆ, ಜೀರ್ಣಾಂಗ ವ್ಯವಸ್ಥೆ ಕೆಟ್ಟು ಹೋಗಿ ಊಟ ಮಾಡಲು ಕೂಡ ತುಂಬಾ ಕಷ್ಟಪಡಬೇಕಾಗತ್ತೆ. ಅತಿಯಾಗಿ ಗುಟ್ಕಾ ಮತ್ತು ಪಾನ್ ಮಸಾಲ ತಿನ್ನೋದ್ರಿಂದ ಪುರುಷರು ಮತ್ತು ಮಹಿಳೆಯರಲ್ಲಿ ತಮ್ಮ ಸಂತಾನೋತ್ಪತ್ತಿಯ ಶಕ್ತಿಯನ್ನೇ ಕಳೆದುಕೊಳ್ತಾರೆ. ತಾವು ಕಷ್ಟಪಟ್ಟು ದುಡಿದ ಹಣವನ್ನೇ ಕೊಟ್ಟು ತಮ್ಮ ಜೀವನಕ್ಕೆ ಅನಾರೋಗ್ಯ ತಂದುಕೊಡುವ ಗುಟ್ಕಾ ಪಾನ್ ಮಸಾಲ ತಿಂದು ತಮ್ಮನ್ನು ನಂಬ್ಕೊಂಡಿರೋ ಹೆಂಡತಿ ಮಕ್ಕಳ ಜೀವನದ ಜೊತೆ ಆಟ ಆಡೋದನ್ನ ಹಿಂದೆ ನಿಲ್ಲಿಸಿ. ಇದನ್ನು ನಿಮ್ಮ ಕುಟುಂಬ, ಸ್ನೇಹಿತರು, ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ. ಏಕೆಂದ್ರೆ ನಿಮ್ಮ ಒಂದು ಶೇರ್ ಒಬ್ಬರ ಮನಸ್ಸನ್ನೇ ಬದಲಾಯಿಸಬಹುದು. ಇದು ವೇ ಟು ಹೆಲ್ತ್, ಒಂದು ಹೆಜ್ಜೆ ಆರೋಗ್ಯದೆಡೆಗೆ.